ಮಾರ್ಚ್ 8ನೇ ತಾರೀಕಿನಂದು ಚಿತ್ತಾಪುರ ತಾಲೂಕಿನ ವಿವಿಧ ಗ್ರಾಮಗಳು ಸೇರಿದಂತೆ ಒಟ್ಟು 1,085 ಕೋಟಿ ರೂಪಾಯಿಯ ವಿವಿಧ ಕಾಮಗಾರಿಗಳಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಡಿಗಲ್ಲು ಮತ್ತು ಶಂಕುಸ್ಥಾಪನೆ ಮಾಡಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ತಿಳಿಸಿದ್ದಾರೆ. ಚಿತ್ತಾಪುರ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ವಿವಿಧ ಕಡೆಗಳಲ್ಲಿ ಶಾಲಾ ಕಟ್ಟಡಗಳು, ಸೈನ್ಸ್ ಸೆಂಟರ್, ಬ್ರಿಡ್ಜ್ ಕಮ್ ಬ್ಯಾರೇಜ್, ಸೇತುವೆ ನಿರ್ಮಾಣ ಕಾಮಗಾರಿ, ವಿವಿಧ ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ಲು ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಜಿಲ್ಲೆಯ ಅನೇಕ ಸಚಿವರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭೆಯ ಸದಸ್ಯರು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಮರಗೋಳ್, ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶಿವರುದ್ರಪ್ಪ ಬೀಣಿ, ಶಿವಾನಂದ್ ಪಾಟೀಲ್, ಸುನಿಲ್ ದೊಡ್ಮನಿ, ಜಗಣಗೌಡ ಪಾಟೀಲ್, ಚಂದ್ರಶೇಖರ್ ಕಾಶಿ, ನಾಗರೆಡ್ಡಿ ಗೋಪ್ಸೇನ್, ಶರಣು ಡೋಣಗಾಂವ್, ಮಲ್ಲಪ್ಪ ಹೊಸಮನಿ, ಸಂಜು ಬೋಳ್ಕರ್, ರವಿಸಾಗರ್ ಹೊಸಮನಿ, ಶಾಂತಪ್ಪ ಚಾಳಿಕಾರ್, ಬಿನ್ನು ಕುಮಾರ್ ಜೇಡಿ, ದೇವು ಯಾಬಾಳ್, ಸೂರಜ್ ಕಲ್ಲಕ್, ಜಗದೀಶ್ ಚವ್ಹಾಣ್ ಸೇರಿದಂತೆ ಅನೇಕರು ಇದ್ದರು. ಬರ್ತಾರೆ. ಆದರೆ ವಿಶೇಷವಾಗಿ ಕಾರ್ಯಕ್ರಮ ಅಂದ್ರೆ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನ ತಂದಿರತಕ್ಕಂಥ ಶ್ರೇಯಸ್ ಯಾರಿಗೆ ಸಲ್ತಂದು ಇವತ್ತು ಪ್ರಿಯಾಂಕಾ ಖರ್ಗೆ ಸಲ್ತದೆ ಅಂತ ನಾವು ಹೇಳಲೇಬೇಕಾದ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾಮಗಾರಿ ಯಾವ್ಯಾವ ಅಂದರೆ ಇವತ್ತು ದಂಡತಿ ಬ್ರಿಡ್ಜ್, ಇವತ್ತು ಅದಕ್ಕೆ ಸಾಕಷ್ಟು ಸಲ ನಮ್ಮ ಜನರಿಗೆ, ಈ ಭಾಗದ ಜನರಿಗೆ ಇವತ್ತು ಗುಲ್ಬರ್ಗ ಇರ್ಬೋದು, ಶೇಡಮ್ ಹೋಗೋಂಥ ಸಂದರ್ಭದಲ್ಲಿ ಅನಾನುಕೂಲ ಆಗ್ತಿತ್ತು. ಅದನ್ನು ಸಹ ಇವತ್ತು ಅದನ್ನು ತಂದು ಹೊಸ ಬ್ರಿಡ್ಜ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಒನಗುಂಟದಲ್ಲಿ ಸಹ ಮಳೆ ಬಂದಾಗ ಭಾಳ ಆತಂಕ ಕೊಟ್ಟಿರ್ತಕ್ಕಂಥ ಭಾಗದಲ್ಲಿ ಸಹ ಅದಕ್ಕೂ ಸಹ ಹೊಸ ಬ್ರಿಡ್ಜ್ ಮಾಡಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಗರ್ಲ್ಸ್ ಹೈಸ್ಕೂಲು ಸಹ ಭಾಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸವನ್ನು ಸಹ ಇವತ್ತು ನಮ್ಮ ಅವರು ಓಪನಿಂಗ್ ಮಾಡ್ತಕ್ಕಂಥದ್ದು. ಯಾಕಂದರೆ ಇವತ್ತು ಮಕ್ಕಳಿಗೆ ಅನುಕೂಲ ಆಗಲಿಕ್ಕೆ ಇವತ್ತು ಗರ್ಲ್ಸ್ ಪ್ರೈಮರಿ ಮತ್ತು ಹೈಸ್ಕೂಲ್ ಒಂದೇ ಜಾಗದಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಕಟ್ಟಿರ್ತಕ್ಕಂಥದ್ದು ಶ್ರೇಯಸ್ ಯಾರಿಗೆ ಅಂದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಸಲ್ತದೆ. ಯಾಕಂದರೆ ಪ್ರಿಯಾಂಕಾ ಖರ್ಗೆ ಅವರು ಈ ಭಾಗದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ ತೊಂದರೆ ಆಗ್ಬಿಟ್ಟು, ಶಿಕ್ಷಣದಲ್ಲಿ ಇವತ್ತು ಅವ್ರಿಗೆ ಅನಾನುಕೂಲ ಆಗಬಾರದು ಅಂತೇಳಿ ಪ್ರತಿಯೊಬ್ಬ ಶೋಷಿತ ಮಕ್ಕಳಿಗೆ, ಬಡ ಮಕ್ಕಳಿಗೆ ಇಲ್ಲಿ ಅನುಕೂಲ ಆಗಲಿ ಅಂತ ಅನೇಕ ಶಾಲೆ ಕಾಲೇಜುಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೆನಪಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಾತ್ನೂರಲ್ಲಿ ಸಹ 8 ಎಕರೆಯಲ್ಲಿ ಇವತ್ತು ನವೋದಯ, ಮೈನಾರಿಟಿ ನವೋದಯ, ಅಲ್ಪಸಂಖ್ಯಾತರ ನವೋದಯ ಶಾಲೆಯನ್ನು ಸಹ ಅದನ್ನು ಸಹ ಉದ್ಘಾಟನೆ ಅದೇ ದಿನ ಮಾಡ್ತಕ್ಕಂಥದ್ದನ್ನು ಸಹ ಇವತ್ತು ನಾವು ಗಮನಕ್ಕೆ ತರ್ತಕ್ಕಂಥದ್ದು. ಇವತ್ತು ನಮ್ಮ ಚಿತ್ತಾಪುರದಲ್ಲಿ ಇವತ್ತು ಸೈನ್ಸ್ ಸೆಂಟರ್ ಅದ. ಸೈನ್ಸ್ ಸೆಂಟರ್ ಸಹ ದೊಡ್ಡ, ಇವತ್ತು ಗುಲ್ಬರ್ಗದಲ್ಲೇ ಇರಲಾರ್ದಂತೆ, ರಾಜ್ಯದಲ್ಲಿ ಇರಲಾರ್ದಂಥ ಸೈನ್ಸ್ ಸೆಂಟರ್ ಮಾಡಿರ್ತಕ್ಕಂಥದ್ದು ಯಾವುದಾದ್ರೆ ಚಿತ್ತಾಪುರ ಮತಕ್ಷೇತ್ರ ಶಾಸಕರನ್ನು ನಾವು ಹೇಳಬೇಕು. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಅದೇ ಇವತ್ತು ಆಫೀಸ್ ಅದೇ ಏರಿಯಾದಲ್ಲಿ ಮಾಡ್ತಕ್ಕಂಥದ್ದು, ಮತ್ತು ಇವತ್ತು ಲೈಬ್ರರಿಗಳು ಇರ್ಬೋದು, ಅನೇಕ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಸಹ ಇವತ್ತು ಪ್ರಿಯಾಂಕಾ ಖರ್ಗೆ ಮಾಡೋದು. ಇನ್ನು ಅನೇಕ ಕೆಲಸಗಳು ಸಾಕಷ್ಟು ಇದ್ದಾವೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ 1 ಕೋಟಿಯಿಂದ 2 ಕೋಟಿ ಯಾವ್ಯಾವ ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು CC ರಸ್ತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳು ಸಹ ಈ ಭಾಗದಲ್ಲಾಗುವಂಥ ಅನುದಾನ ಕೊಟ್ಟು ತಮ್ಮ ಇಲಾಖೆಯಿಂದ ಪ್ರತಿಯೊಂದು ಗ್ರಾಮ, ಈ ಗ್ರಾಮ ಸಹ ಯಾವ ಗ್ರಾಮಕ್ಕೆ ಕೊಟ್ಟಿಲ್ಲ ಅನ್ನೋದಿಲ್ಲ, ಇವತ್ತೊಂದು ಗ್ರಾಮದಲ್ಲಿ ಇವತ್ತು ಅನುದಾನವನ್ನು ಕೊಟ್ಟು ಇವತ್ತು ಮಾಡಿರ್ತಕ್ಕಂಥ ಇವತ್ತು ತಮ್ಮ ಇಲಾಖೆ ಇರ್ಬಾರ್ದು, ಬೇರೆ ಬೇರೆ ಇಲಾಖೆಯಿಂದ ತೆಗೆದುಕೊಂಡು ಬಂದಿರತಕ್ಕಂಥದ್ದು ನಾವು ನೆನಪಿಗೆ ತರಬೇಕಾಗ್ತದೆ. ಯಾದ ಕಾರಣ ಇವತ್ತು ನಾವು ವಿಚಾರ ಮಾಡ್ತಕ್ಕಂಥ ಮಾತು, ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಅನೇಕ ಶಾಸಕ ಮಿತ್ರರನ್ನು ಕರೆಸಿ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರದ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅನೇಕ ಸಚಿವರನ್ನು ಕರೆಸಿ ಇವತ್ತು ಅಡಿಗಲ್ ಇರ್ಬೋದು, ಇವತ್ತು ಓಪನಿಂಗ್ ಇರ್ಬೋದು, ಇವತ್ತು ಅದು ಲೋಕಾರ್ಪಣೆ ಮಾಡ್ತಕ್ಕಂಥದ್ದನ್ನು ಸಹ ಇವತ್ತು ಮಾಡ್ತಕ್ಕಂಥದ್ದು ಯಾರಾದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಆಗ್ತದೆ ಅಂತೇಳಿ